ಪ್ರಧಾನಿ ಪದವೀಧರನಾಗಿರುವುದು ಅಪರಾಧವಲ್ಲ, ಆದರೆ ಸುಳ್ಳು ಹೇಳೋದು, ಆ ಸುಳ್ಳು ಮರಿಮಾಚಲು ಸಂಸ್ಥೆಗಳನ್ನ ಬಳಸೋದು ಮಹಾ ಅಪರಾಧ ಅಂತೇಳಿ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಮೋದಿ ತಾವು 1978ರಲ್ಲಿ BA ಪದವಿ ಪಡೆದಿರುವುದಾಗಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಒದಗಿಸಲು ಆಗ್ರಹಿಸಿ ನೀರಜ್ ಅನ್ನೋರು ಹಲವು ವರ್ಷಗಳ ಹಿಂದೆ RTI ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿ ಆಧಾರದಲ್ಲಿ 2016ರ ಡಿಸೆಂಬರ್ 21ರಂದು ಕೇಂದ್ರ ಮಾಹಿತಿ ಆಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿ ವ್ಯಾಸಂಗಕ್ಕೆ ಸಂಬಂಧಿಸಿದ ವಿವರಗಳನ್ನು ಬಹಿರಂಗಪಡಿಸುವಂತೆ ಆದೇಶಿಸಿತ್ತು. ಆದರೆ ಈ ಅರ್ಜಿಯನ್ನ ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ಗೆ ದೆಹಲಿ ವಿಶ್ವವಿದ್ಯಾಲಯ ಮೇಲ್ಮನವಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ್ದ ದೆಹಲಿ ಹೈಕೋರ್ಟ್ 2017ರ ಜನವರಿ 23ರಂದು ಕೇಂದ್ರ ಮಾಹಿತಿ ಆಯೋಗದ ಆದೇಶಕ್ಕೆ ತಡೆ ನೀಡಿ ಆದೇಶಿಸಿತ್ತು. ಹಾಗೆಯೇ ತನಿಖೆ ಮುಂದುವರೆದಿದ್ದು ಹೈಕೋರ್ಟ್ ಸೋಮವಾರ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ರದ್ದುಪಡಿಸಿದೆ. ಪಡೆದ ಅಂಕಗಳು, ಶ್ರೇಣಿ, ಉತ್ತರ ಪತ್ರಿಕೆಗಳು ವೈಯಕ್ತಿಕ ಮಾಹಿತಿಯಾಗಿದ್ದು ಈ ವಿವರಗಳನ್ನು ಬಹಿರಂಗಪಡಿಸದಂತೆ RTI ಕಾಯ್ದೆ ಸೆಕ್ಷನ್ 8(1) ಅಡಿ ರಕ್ಷಣೆ ನೀಡಲಾಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಹಾಗೆಯೇ ಅಧಿಕಾರದಲ್ಲಿದ್ದುಕೊಂಡು ಕರ್ತವ್ಯ ನಿರ್ವಹಿಸಲು ಶೈಕ್ಷಣಿಕ ಅರ್ಹತೆಗಳು ಶಾಸನಬದ್ಧವಾಗಿ ಅಗತ್ಯವಿಲ್ಲ ಅಂತ ಹೇಳಿದೆ. ಇದೇ ವಿಚಾರವಾಗಿ ಟ್ವೀಟ್ ಮಾಡಿರೋ ನಟ ಪ್ರಕಾಶ್ ರಾಜ್, ಪ್ರಧಾನಿಯೊಬ್ಬರು ಪದವೀಧರ ಆಗದಿರುವುದು ಅಪರಾಧವಲ್ಲ, ಆದ್ರೆ ಪದವೀಧರನೆಂದು ಸುಳ್ಳು ಹೇಳೋದು, ಆ ಸುಳ್ಳು ಮುಚ್ಚಿಡಲು ಸಂಸ್ಥೆಗಳನ್ನ ಬಳಸಿಕೊಳ್ಳೋದು ಕೇವಲ ಅಪರಾಧ ಮಾತ್ರವಲ್ಲ, ಮಹಾ ಅಪರಾಧ ಅಂತ ಬರೆದುಕೊಂಡಿದ್ದಾರೆ. ಇನ್ನ ತಮ್ಮ ಪದವಿ ವಿವರಗಳನ್ನ ಮುಚ್ಚಿಡಲು ನ್ಯಾಯಾಲಯದ ಮೊರೆ ಹೋದ ದೇಶದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅಂತೇಳಿ ಕಾಂಗ್ರೆಸ್ ಕೂಡ ವ್ಯಂಗ್ಯವಾಡಿದೆ.